ಈಗ ಪ್ರತಿ ಕುಟುಂಬವನ್ನು ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಈ BJP ಸರ್ಕಾರ ಸೆಂಟ್ರಲಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನೂ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಹೋಟೆಲ್ ಉದ್ಯಮಿಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸೋಕ್ಕೆ ನಮ್ಮ ಪ್ರಧಾನಿಗಳಿಂದ ಆಗ್ತಿಲ್ಲ. ಅವ್ರಿನ್ನು ಇಸ್ರೇಲ್ ಅಮೇರಿಕಾ ಇರಾನ್ ವಾರ್ನ ಎಲ್ಲಿ ನಿಲ್ಲಿಸ್ತಾರೆ? ನಮ್ಮ ದೇಶದ ವಿಚಾರಕ್ಕೆ ಬಂದಾಗಲೇ ನಮ್ಮ ಪ್ರಧಾನಿಗಳು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಇನ್ನು ಬೇರೆ ದೇಶಗಳು ವಾರಲ್ಲಿ ಇವರು ಮಧ್ಯಸ್ಥಿಕೆ ವಹಿಸಿ ನಮಗೆ ಕ್ರೂಡ್ ಆಯಿಲ್ನ ತರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಇವತ್ತು LPG ಆಗಿದೆ, ನಾಳೆ ಡೀಸೆಲ್ ಆಗುತ್ತೆ, ನಾಳೆ ಪೆಟ್ರೋಲ್ ಆಗುತ್ತೆ, ನಾಳೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗೂಡ್ಸು ಪ್ರೈಸ್ ಹೈಕ್ ಆಗುತ್ತೆ. ಇಷ್ಟು ಮಾತ್ರಕ್ಕೆ BJP ಅವರು ಸೆಂಟ್ರಲಲ್ಲಿ ಅಧಿಕಾರಕ್ಕೆ ಬರಬೇಕಾಗಿತ್ತ? ಇವತ್ತು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ BJP ಅವರು ಬಂದಾಗಿಂದ ಬರೀ ಪ್ರೈಸ್ ಹೈಕೆ. ಜನಸಾಮಾನ್ಯರು ಒಂದು ಯೋಚನೆ ಮಾಡಬೇಕು, ನೀವು BJPಗೆ ಮತ ಕೊಟ್ಟಕ್ಕೆ ಅವ್ರು ಕೊಡ್ತಾ ಇರೋ ನಿಮ್ಮ ಕೃತಜ್ಞತೆ. ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ, ನಾವು ನಿಮಗೆ ಗೃಹಲಕ್ಷ್ಮಿ ಕೊಟ್ವಿ, ಗೃಹ ಜ್ಯೋತಿ ಕೊಟ್ವಿ, ಯುವ ನಿಧಿ ಕೊಟ್ವಿ, ಎಲ್ಲ ಯೋಜನೆಗಳನ್ನ ಕೊಟ್ವಿ. ನೀವು BJPಗೆ ಓಟ್ ಹಾಕಿದ್ದಕ್ಕೆ ಅವ್ರು ಏನು ಕೊಡ್ತಿದ್ದಾರೆ? ಸಿಲಿಂಡರ್ ಮೇಲೆ ಪ್ರೈಸ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಈ BJP ದೇಶಕ್ಕೆ ನಾಡಿಗೆ ಮಾರಕ ಅನ್ನೋದು ನನ್ನ ಅಭಿಪ್ರಾಯ ಸರ್. 2 ದಿನಗಳ ಹಿಂದೆ ಆನೇಕಲ್ನಲ್ಲಿ ಗೋಪಾಲ್ ಎಂಬ ವ್ಯಕ್ತಿ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಹತ್ಯೆಗೊಳಪಟ್ಟಿದ್ದ, ಅಂದರೆ ಮರ್ಡರ್ ಆಗಿದ್ದ. ಕಳೆದ 2 ದಿನಗಳಿಂದ ಗೋಪಾಲ್ ಅವ್ರ ಕುಟುಂಬ ಸ್ಟೇಷನ್ ಮುಂದೆ ಧರಣಿ ಕೂತು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸ್ತಿದ್ರು. ಗೋಪಾಲ್ ಅನ್ನೋ ಹುಡುಗ ಬಲಿಜ ಸಮುದಾಯಕ್ಕೆ ಸೇರಿದಂಥ ಹುಡುಗ. ನಿನ್ನೆ ನಾನು ಆನೇಕಲ್ನ ಸ್ಟೇಷನ್ ಬಳಿ ಹೋಗಿ ಅವರ ಕುಟುಂಬಕ್ಕೆ ಧೈರ್ಯ ಹೇಳಿ ಖಂಡಿತವಾಗೂ ಕಾನೂನು ಕ್ರಮ ತಗೊತೀವಿ ಅಂತ ಮಾತು ಕೊಟ್ಟು ಅವ್ರ ಕುಟುಂಬದ ಮನವೊಲಿಸಿ ಬಂದಿದ್ದೆ. ಇವಾಗ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ, ಸರ್ ಆನೇಕಲ್ನ ಏನು ಗೋಪಾಲ್ ಅವರು ಮರ್ಡರ್ ಆಗಿದೆ ಅದನ್ನು CID ತನಿಖೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ. ಈಗ ಮಾನ್ಯ ಗೃಹ ಮಂತ್ರಿಗಳು ಗೋಪಾಲ್ ಹತ್ಯೆಯನ್ನು CID ತನಿಖೆ ಕೊಟ್ಟಿದ್ದಾರೆ. ನಾನು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನನ್ನ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ. ಖಂಡಿತವಾಗೂ ಗೋಪಾಲ್ನ ಯಾರು ಕೊಲೆ ಮಾಡಿದ್ದಾರೆ ಅದ್ರ ಹಿಂದೆ ಇರೋ ಷಡ್ಯಂತರ ಎಲ್ಲ ಹೊರಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.